ಅದು ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಈಗಾಗಲೇ ನಾವು ದಶಾವತಾರಗಳನ್ನು ನಾವು ನೋಡಿದ್ದೇವೆ. ಆ ದಶಾವತಾರಗಳು ಪ್ರಾಣಿಯಿಂದ, ಪಕ್ಷಿಯಿಂದ, ಜಲಚರ, ಆತನನ್ನು ನಿಮ್ಮ ಹೃದಯದ ಸಾಮ್ರಾಜ್ಯದ ಈಶ್ವರ, ಆತನು ಸದಾ ನನ್ನೊಳಗೆ ಇದ್ದಾನೆ ಎಂಬುವಂತಹ ಭಾವನೆಯನ್ನು ನೀವು ಮಾಡ್ತಾ ಧ್ಯಾನಸಕ್ತರಾಗಿ ಆ ಫೀಲನ್ನು ನೀವು ಮಾಡ್ತಾ ಹೋದರೆ, ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಇವತ್ತು ಭಗವದ್ಗೀತೆಯ ಮತ್ತೊಂದು ಪ್ರೀತಿಪೂರ್ವಕವಾದಂತಹ ಶ್ಲೋಕವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಬೇಕು ಅಂತ ಹೇಳಿ ಬಂದಿದ್ದೇನೆ. ಅದು ಯಾವುದಪ್ಪ ಅಂತ ಹೇಳಿದ್ರೆ, ಈಗಾಗಲೇ ಸಾರ್ವಜನಿಕರಲ್ಲಿ ಜನಜನಿತವಾದಂತಹ ಒಂದು ಶ್ಲೋಕವಾಗಿದೆ. ಅದು ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಎಷ್ಟು ಅದ್ಭುತವಾದಂತಹ ಘಂಟಾಘೋಷದಿಂದ ಕೂಡಿರುವಂತಹ ಒಂದು ಶ್ಲೋಕವಾಗಿದೆ ಇದು. ಅಂದರೆ, ಹೇ ಭರತವಂಶಿ ಅರ್ಜುನ, ತಿಳಿದುಕೋ, ಯಾವಾಗ ಈಗ ಧರ್ಮದ ಹಾನಿ ಆಗುತ್ತೋ ಮತ್ತು ಅಧರ್ಮದ ವೃದ್ಧಿಯಾಗುತ್ತದೋ, ಧರ್ಮದ ಹಾನಿ ಮತ್ತು ಅಧರ್ಮದ ವೃದ್ಧಿಯಾಗುತ್ತದೋ, ಆವಾಗಲೇ ನಾನೇ ನನ್ನನ್ನು ಸಾಕಾರ ರೂಪದಿಂದ ಪ್ರಕಟಗೊಳಿಸುತ್ತೇನೆ. ನಾನೇ ಜನರ ಇಚ್ಛೆಗೆ ತಕ್ಕ ಹಾಗೆ ಬರುತ್ತೇನೆ ಮತ್ತು ಧರ್ಮ ಸ್ಥಾಪನೆಯನ್ನು ಮಾಡುವುದರ ಮುಖಾಂತರ ಧರ್ಮವನ್ನು ಅಳಿಸುತ್ತೇನೆ ಎಂಬುವಂತಹ ಒಂದು ಮಹಾವಾಕ್ಯ, ಅಂದರೆ ಮಹಾಭರವಸೆ, ಒಂದು ನಂಬಿಕೆಯನ್ನು ದೇವರಿಲ್ಲ ಮತ್ತು ಇಷ್ಟೆಲ್ಲ ಮಾಡಿದ್ರು ದೇವರು ನನ್ನನ್ನು ಕೈ ಬಿಟ್ಬಿಟ್ನಲ್ಲ ಅಂತ ಅನ್ನುವವರಿಗೆ ಈ ಶ್ಲೋಕ ಪರಮ ಆಶ್ರಯವನ್ನು, ಸಮಾಧಾನವನ್ನು ನಮಗೆ ಕೊಡುತ್ತದೆ. ಪರಮಾತ್ಮನ ವಾಕ್ಯವಿದು. ಯತಃ ಧರ್ಮ ತತಃ ಕೃಷ್ಣ, ತತಃ ಕೃಷ್ಣ ಯತಃ ಧರ್ಮ. ಕೃಷ್ಣ ಇದ್ದ ಕಡೆ ಧರ್ಮ ಇರುತ್ತೆ, ಧರ್ಮ ಇದ್ದ ಕಡೆ ಕೃಷ್ಣ ಇರ್ತಾನೆ. ಅಂಥದ್ರಲ್ಲಿ ಧರ್ಮಕ್ಕೆ ಪ್ರಭುವಾದಂತಹ ಕೃಷ್ಣನ ಮಹಾವಾಕ್ಯವಿದು. ಅಂದರೆ ಶ್ರೀಕೃಷ್ಣ ಪರಮಾತ್ಮನು ಇದರಲ್ಲಿ ನಮಗೆ ಭರವಸೆಯನ್ನು ಕೊಡ್ತಾನೆ. ಯಾವಾಗ ನನ್ನ ಪ್ರಕಟ ಆಗತ್ತೆ, ಯಾವುದೇ ರೂಪದಲ್ಲಿ ನಾನು ಬರಬಹುದು. ಈಗಾಗಲೇ ನಾವು ದಶಾವತಾರಗಳನ್ನು ನಾವು ನೋಡಿದ್ದೇವೆ. ಆ ದಶಾವತಾರಗಳು ಪ್ರಾಣಿಯಿಂದ, ಪಕ್ಷಿಯಿಂದ, ಜಲಚರ, ಉಭಯವಾಸಿ ಪ್ರಾಣಿಗಳು, ಮನುಷ್ಯರು, ಹೀಗೆ ಎಲ್ಲ ಒಂದು ಯೋನಿಗಳಲ್ಲಿಯೂ ಕೂಡ ಜನ್ಮವನ್ನು ತಳೆದು ಪರಮಾತ್ಮನು ಕಾಲಕ್ಕೆ ತಕ್ಕ ಹಾಗೆ, ಸಂದರ್ಭಕ್ಕೆ ತಕ್ಕ ಹಾಗೆ ಬರ್ತಾನೆ, ಪ್ರಕಟವಾಗುತ್ತಾನೆ. ಮತ್ತು ಅಧರ್ಮದಿಂದ ಗರ್ವಿಷ್ಠರಾಗಿ ದೌರ್ಜನ್ಯಪೂರಿತವಾಗಿ ಇರುವಂತಹ ರಾಕ್ಷಸರನ್ನು ದಮನ ಮಾಡಿ ಅಲ್ಲಿ ಶಾಂತಿಯನ್ನು, ಧರ್ಮವನ್ನು ನೆಲೆಸುತ್ತಾನೆ ಎಂಬುದನ್ನು ನಾವು ಈಗಾಗಲೇ ದಶಾವತಾರಗಳನ್ನು ನೋಡಿದರೆ ತಿಳಿದುಕೊಳ್ಳಬಹುದು. ಹಾಗೆಯೇ ಇಷ್ಟೇ ಅವತಾರವೇ ಇಲ್ಲ. ಸಮಾಜದಲ್ಲಿ ಯಾವಾಗ ಅನ್ಯಾಯವಾಗುತ್ತದೋ, ಧರ್ಮವು ಕುಂಠಿತವಾಗುತ್ತದೋ, ಧರ್ಮಕ್ಕೆ ಚ್ಯುತಿ ತರುತ್ತಾರೋ, ಅಧರ್ಮವು ಹೆಚ್ಚಾಗುತ್ತೋ, ಅನ್ಯಾಯವು ತಾಂಡವಾಡುತ್ತೋ, ಅಂತಹ ಸಂದರ್ಭದಲ್ಲಿ ನಾನು ಯಾವುದೋ ರೂಪದಲ್ಲಿ, ಅದು ಸೈನಿಕರ ರೂಪದಲ್ಲಾಗಿರಬಹುದು, ಪೊಲೀಸರ ರೂಪದಲ್ಲಾಗಿರಬಹುದು, ವಕೀಲರ ರೂಪದಲ್ಲಾಗಿರಬಹುದು, ವೈದ್ಯರ ರೂಪದಲ್ಲಾಗಿರಬಹುದು, ಕರೋನಾ ಕಾಯಿಲೆಯ ಒಂದು ರೂಪದಲ್ಲಾಗಿರಬಹುದು, ಕರೋನಾ ಚಿಕಿತ್ಸೆ ಪಡಿಸುವ ವೈದ್ಯರ ರೂಪದಲ್ಲಾಗಿರಬಹುದು, ಪಂಡಿತರ ರೂಪದಲ್ಲಿ, ವಿದ್ವಾಂಸರ ರೂಪದಲ್ಲಿ, ಒಳ್ಳೆ ರಾಜಕಾರಣಿಯ ರೂಪದಲ್ಲಿ, ಅಥವಾ ಹೀಗೆ ಹಲವಾರು ರೂಪದಲ್ಲಿ ಕಾಣಿಸಿಕೊಳ್ಳಬಹುದಾಗಿದೆ. ಹಲವಾರು ರೂಪಗಳು. ಪರಮಾತ್ಮನಿಗೆ ಇಂಥ ರೂಪ ಅಂಥ ರೂಪ ಅನ್ನೋದು ಏನಿಲ್ಲ. ಯಾವ ರೂಪವನ್ನಾದರೂ ಬೇಕು ಕ್ಷಣಾರ್ಧದಲ್ಲಿ ತೆಗೆದುಕೊಂಡು
ಆ ಒಂದು ಎಲ್ಲ ರೂಪಗಳಲ್ಲಿಯೂ ಆತನೇ ಇರೋದರಿಂದ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮನು ಸಾಕಾರ ರೂಪದಲ್ಲಿ ಪ್ರಕಟಗೊಂಡು ಆತರ ನಾಲಿಗೆಯ ಮೇಲೆ ಮಾತನಾಡಿ ಆ ಒಂದು ವ್ಯಕ್ತಿಗಳ ಮುಖಾಂತರ ಆ ಒಂದು ಧರ್ಮದ ಚ್ಯುತಿ ತರ್ತಾರವ್ರನ್ನ ನಾಶ ಮಾಡಿ ಆ ಧರ್ಮವನ್ನು ಸ್ಥಾಪನೆ ಖಂಡಿತವಾಗಿಯೂ ಮಾಡುತ್ತಾನೆ. ನೋಡಿ, ನಾವು ಪರಮಾತ್ಮನನ್ನು ಎಷ್ಟು ನಂಬಿದ್ದೇವೆ ಎಂಬುದರ ಮೇಲೆ ಇದು ನಿಂತಿದೆ. ನಾವು ಪರಮಾತ್ಮನ ಅರ್ಧ ನಂಬಿರ್ತೇವೆ. ನಾವೇನೋ ಒಂದು ಕೇಳ್ಕೊಳ್ತೇವೆ, ಕೇಳ್ಕೊಂಡ ತಕ್ಷಣ ಆಗ್ಬಿಡ್ಬೇಕು ಅಂತ ಬಯಸ್ತೇವೆ. ಆದರೆ ನಮ್ಮ ಒಂದು ಭಕ್ತಿ ಎಷ್ಟರ ಮಟ್ಟಿಗೆ ಇದೆ ಅಂತ ಪರಮಾತ್ಮನೂ ಕೂಡ ನೋಡ್ತಾನೆ ಅಲ್ವೇ. ಚೆನ್ನಾಗಿ ಓದಿದವನು ಚೆನ್ನಾಗಿ ಬರೆಯಬಲ್ಲ, ಚೆನ್ನಾಗಿ ಬರೆದವನು ಚೆನ್ನಾಗಿ ಅಂಕಗಳನ್ನು ಪಡೆದುಕೊಳ್ಳಬಲ್ಲ ಅಲ್ಲವೇ. ಹಾಗೆ ತುಂಬ ಶುದ್ಧವಾದಂತಹ ಭಕ್ತಿಯುಳ್ಳವನು ಪರಮಾತ್ಮನನ್ನು ಸೇರಬಲ್ಲ ಮತ್ತು ಆ ಒಂದು ದರ್ಶನ ಭಾಗ್ಯವನ್ನು ಆತ ಪಡೆದುಕೊಳ್ಳಬಲ್ಲ. ಅದನ್ನು ಬಿಟ್ಟು ಅಲ್ಪ ವಿದ್ಯೆ ಮತ್ತು ಅಲ್ಪ ಭಕ್ತಿ, ಅಲ್ಪ ನಂಬಿಕೆ ಇದ್ದಂಥವನು ಭಕ್ತನಾಗಲಾರ, ಶಿಷ್ಟನಾಗಲಾರ. ಆಗ ಈ ಒಂದು ಪ್ರಕೃತಿಯ ಒಂದು ಸೃಷ್ಟಿಯಲ್ಲಿ ಈ ಧರ್ಮಗಳ ಅಸಮತೋಲನಗಳು ಆಗ್ತಾನೇ ಇರುತ್ತೆ. ಯಾವಾಗ ಒಂದು ಅತಿರೇಕಕ್ಕೆ ಹೋಗುತ್ತದೆಯೋ ಆಗ ಪರಮಾತ್ಮನ ಒಂದು ವಾಣಿ ಇದೆ, ನಾನೇ ಬಂದು ಅದನ್ನು ಸರಿಪಡಿಸ್ತೇನೆ ಅಂತ ಹೇಳಿ ಅಲ್ವೇ. ಸಣ್ಣ ಪುಟ್ಟ ಕೆಲಸಗಳಿದ್ದರೆ ಸಣ್ಣ ಪುಟ್ಟ ಇವ್ರುಗಳ ಕಾರ್ಪೊರೇಟ್ರುಗಳೇ ಮಾಡ್ಕೊಂಡ್ಬಿಡ್ತಾರೆ. ಚೀಫ್ ಮಿನಿಸ್ಟರ್ ಬರಬೇಕು, ಪ್ರೈಮ್ ಮಿನಿಸ್ಟರ್ ಬರಬೇಕು ಅಂದರೆ ಅದು ತುಂಬ ದೊಡ್ಡ ಇಶ್ಯೂನೇ ಆಗಿರಬೇಕು. ಹಾಗೆಯೇ ಸಣ್ಣ ಪುಟ್ಟ ವಿಚಾರಗಳು ಇದ್ದಾಗ, ಅಂತಹ ಒಂದು ಅಸಮತೋಲನಗಳು ಇದ್ದಾಗ ಯಾವುದೋ ಒಂದು ರೂಪದಲ್ಲಿ ಅದು ಬ್ಯಾಲೆನ್ಸ್ಡ್ ಆಗ್ತಾ ಇರುತ್ತೆ. ಕಳ್ಳತನವನ್ನು ಮಾಡಿದರೆ ಪೊಲೀಸ್ ರೂಪದಲ್ಲಿರುವಂತಹ ನಾರಾಯಣ ಅದನ್ನು ತಡೆಗಟ್ಟುವಲ್ಲಿ ಪ್ರಯತ್ನ ಮಾಡ್ತಾನೆ, ಮತ್ತು ಲಾಯರ್ ರೂಪದಲ್ಲಿರುವಂತಹ ನಾರಾಯಣ ಅವರಿಗೆ ಶಿಕ್ಷೆಯನ್ನು ಕೊಡಿಸುವಲ್ಲಿ ಪ್ರಯತ್ನಿಸುತ್ತಾನೆ, ಜಡ್ಜ್ ರೂಪದಲ್ಲಿರುವಂತಹ ನಾರಾಯಣ ತೀರ್ಪನ್ನು ಪ್ರಕಟಪಡಿಸುತ್ತಾನೆ. ನೋಡಿ ಎಷ್ಟು ಅದ್ಭುತವಾಗಿದೆ. ನಾವು ಅರ್ಥವನ್ನು ಮಾಡಿಕೊಳ್ಳಬೇಕು. ಎಲ್ಲವೂ ಪರಮಾತ್ಮನೇ ಆಗಿದ್ದಾನೆ ಅಂತ ಅಂದ ಮೇಲೆ ಪರಮಾತ್ಮನು ಆ ಒಂದು ಆತ್ಮಸಾಕ್ಷಿಯಲ್ಲಿ ಯಾಗೆ ರೂಪದಲ್ಲಿ ಇದ್ದಾಗ ಆತನು ಪ್ರಕಟಗೊಂಡು ಆ ಒಂದು ವ್ಯಕ್ತಿಯ ಮುಖಾಂತರನೋ ಅಥವಾ ಪ್ರಾಣಿಗಳ ಮುಖಾಂತರನೋ ಅಥವಾ ಇನ್ನೇನೋ ಒಂದು ರೋಗಗಳ ಮುಖಾಂತರನೋ ಹೇಗೋ ಈ ಒಂದು ಪ್ರಕೃತಿಯ ಸಮತೋಲನವನ್ನು ಬ್ಯಾಲೆನ್ಸನ್ನು ಪರಮಾತ್ಮನ ಮಾಡಿಬಿಡ್ತಾನೆ. ನೋಡಿ, ಕರೋನಾ ಎಂಬುವಂತಹ ಮಹಾ ಕಾಯಿಲೆ ಆಗಿರಬಹುದು, ಪ್ರಳಯಗಳಾಗಿರಬಹುದು, ಜಲಪ್ರಳಯ ಅಂತ ನಾವು ಕೇಳಿದ್ದೀವಿ, ಮೇಘ ಸ್ಫೋಟ ಅಂತ ಕೇಳಿದ್ದೀವಿ, ಕಾಡೆ ಬೆಂಕಿ ಬಿತ್ತು ಅಂತ ನಾವು ಕೇಳಿದ್ದೇವೆ ಅಲ್ಲವೇ. ಹಾಗೆ ಇನ್ನೇನು ಭೂಕಂಪ ಕುಸಿತಗಳು ಆಗಿರೋದನ್ನು ನಾವು ನೋಡಿದ್ದೇವೆ, ಪ್ರಕೃತಿಯ ವಿಕೋಪಗಳನ್ನು ನೋಡಿದ್ದೇವೆ, ಹವಾಮಾನ ವೈಪರೀತ್ಯಗಳನ್ನು ನೋಡಿದ್ದೇವೆ. ಹೀಗೆ ಹಲವಾರು ಯಾವುದೋ ಒಂದು ರೂಪದಲ್ಲಿ ಆ ಒಂದು ಬ್ಯಾಲೆನ್ಸ್ಡನ್ನು ಪರಮಾತ್ಮನು ಮಾಡ್ತಾ ಇರ್ತಾನೆ. ಅಘೋಚರ ರೂಪದಲ್ಲಿ ಆತನ ಒಂದು ಆಡಳಿತದ ನಿಟ್ಟಿನಲ್ಲಿ ಆಗ್ತಾ ಇರುತ್ತೆ. ಒಂದು ರೂಪ ಪ್ರತ್ಯೇಕವಾಗಿ ಬೇಕು ಅನಿಸಿದ್ದೇ ಆದಲ್ಲಿ ಆ ರೂಪವನ್ನು ಕೂಡ ಧರಿಸಿ ಆತನು ಈ ಒಂದು ಸಮತೋಲನವನ್ನು ಕಾಯ್ದುಕೊಳ್ಳುತ್ತಾನೆ. ಇದು ಯಾರ ಮಾತಾಗಿದೆ? ಶ್ರೀಕೃಷ್ಣ ಪರಮಾತ್ಮನ ಮಾತಾಗಿದೆ. ಅಂದರೆ ಭಗವಂತನೇ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. ಯಾವಾಗ ಧರ್ಮದ ಹಾನಿಯಾಗಿ ಅಧರ್ಮವು ವೃದ್ಧಿಯಾಗುತ್ತದೋ ಆಗ ನಾನು ಪ್ರಕಟ ಆಗುತ್ತೇನೆ. ಪ್ರಕಟ ಎಕ್ಸಿಸ್ಟೆಡ್ ಇರೋ ರೂಪದಲ್ಲಿ ಬೇಕಾದರೂ ಆಗಬಹುದು, ಹೊಸ ರೂಪ ತಾಳಿಯಾದರೂ ಆಗಬಹುದು, 10 ಅವತಾರಗಳ ಜೊತೆಗೆ 106 ಅವತಾರಗಳು ಆಗಿರಬಹುದು. ಒಂದೊಂದು ಜೀವರಾಶಿಯೂ ಕೂಡ ಒಂದೊಂದು ಆತನ ಅವತಾರವೇ ಆಗಿದೆ. ಅದ್ವೈತದ ಪರಾಕಾಷ್ಠೆಯ ನಿಟ್ಟಿನಲ್ಲಿ ನಾವು ನಿಂತು ನೋಡಿದಾಗ ನಮಗೆ ಅರ್ಥ ಆಗುತ್ತೆ, ಪ್ರತಿಯೊಂದು ಜೀವವೂ ಕೂಡ ಪರಮಾತ್ಮನ ಒಂದು ಎಕ್ಸಿಸ್ಟೆನ್ಸೇ ಆಗಿದೆ. ನಾವು ಯಾವ ಸ್ತರದಲ್ಲಿ ನೋಡ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅಷ್ಟೇ. ಹಾಗೆ ಈ ಒಂದು ಶ್ಲೋಕವು ನಮಗೆ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಬಡವನು ಬಲ್ಲಿದನು, ನಮಗೆ ಯಾರೂ ಕೇಳೋರಿಲ್ವಾ, ನೋಡೋರೇ ಇಲ್ವಾ, ನಮಗೆ ಅನ್ಯಾಯ ಇಷ್ಟ ಆಗ್ತಾ ಇದೆಯಲ್ಲ, ಅಯ್ಯೋ ಯಾರು ನಮಗೆ ಗತಿ ಅಂತಂದಾಗ ಈ ಶ್ಲೋಕವನ್ನು ನೆನಪಿಸಿಕೊಳ್ಳಬೇಕಾಗುತ್ತದೆ. ಪರಮಾತ್ಮನ ಒಂದು ಭರವಸೆ ಮತ್ತು ಪರಮಾತ್ಮನು ಕೊಟ್ಟಿರ್ತಕ್ಕಂಥ ಒಂದು ನಂಬಿಕೆ ಇದಾಗಿದೆ. ಆದ್ದರಿಂದ ಈ ಒಂದು ಶ್ಲೋಕದ ಮುಖಾಂತರ ನಾವು ತಿಳಿದುಕೊಳ್ಳಬೇಕು, ಪರಮಾತ್ಮನು ಯಾವಾಗಂದ್ರೆ ಅವಾಗ ಸುಮ್ಮನೆ ಬಂದ್ಬಿಡೋದಿಲ್ಲ.
ಪರಮಾತ್ಮನು ಸಮಯ ಸಂದರ್ಭಗಳಿಗೆ ಅನುಸಾರವಾಗಿ ಆತನು ರೂಪವನ್ನು ಧರಿಸಿ ಬರ್ತಾನೆ ಎಂಬುದನ್ನು ನಾವು ಇಲ್ಲಿ ತಿಳಿದುಕೊಳ್ಳಬಹುದಾಗಿದೆ. ಮತ್ತು ಇರುವಂತಹ ಆಕಾರ ರೂಪಗಳಲ್ಲಿಯೂ ಕೂಡ ಪರಮಾತ್ಮನು ವ್ಯಕ್ತನಾಗಬಲ್ಲ. ನೋಡಿ, ಅಂಗುಲಿಮಾಲ ಸಾಧುವಾಗಿ ಬಿಟ್ಟ. ಸಾಧು ಅಂತ ಅನ್ನಿಸಿಕೊಂಡವರು ಅಂಗುಲಿಮಾಲನ ರೂಪದಲ್ಲಿ ನಡೆದುಕೊಳ್ಳುತ್ತಿರುವುದನ್ನು ನಾವು ನೋಡಿದ್ದೇವೆ ಅಲ್ಲವೇ? ಆದ್ದರಿಂದ ಮನಃ ಪರಿವರ್ತನೆಯ ಮುಖಾಂತರವಾಗಿ ಯಾರು ಯಾವಾಗ ಪರಿವರ್ತನೆ ಆಗ್ತಾರೆ, ಯಾರು ಯಾವ ಕೈಂಕರ್ಯಗಳನ್ನು ಮಾಡ್ತಾರೆ, ಕೆಲಸಗಳನ್ನು ಮಾಡ್ತಾರೆ, ಹೇಗೆ ಅವರ ಮನಸ್ಸು ರೂಪಾಂತರವಾಗುತ್ತದೆ, ಹೇಗೆ ಅವರು ಸಾಧನೆಯ ಮಾರ್ಗಗಳಲ್ಲಿ ಹೋಗಿ ಅವರು ಶಕ್ತಿಗಳನ್ನು ಸಂಪಾದಿಸಿ ಅತುಲಿತವಾದಂತಹ ಒಂದು ಕೆಲಸಗಳನ್ನು ಅವರು ಮಾಡಿಬಿಡ್ತಾರೆ ಅಂತ ಊಹೆಗೂ ನಿಲುಕದ್ದು. ಇದು ಪರಮಾತ್ಮನು ಮಾಡಿಸಿಬಿಡ್ತಾನೆ. ನೀನೊಲಿದರೆ ಕೊನರುವುದಯ್ಯ, ಕಲ್ಲು ಕೂಡ ಅರಳು ಬಿಡುತ್ತಂತೆ ಹೂವಿನ ತರಹ ಪರಮಾತ್ಮನ ಕೃಪೆಯೊಂದಿದ್ದರೆ. ಆದ್ದರಿಂದ ಇದು ಪರಮಾತ್ಮನ ವಾಕ್ಯವಾಗಿದೆ, ಆತನ ಒಂದು ಅಶ್ಯೂರೆನ್ಸ್ ಆಗಿದೆ, ಆತನ ಮಹಾವಾಣಿಯಾಗಿದೆ ಎಂಬುದನ್ನು ನಾವು ಇಲ್ಲಿ ತಿಳಿದುಕೊಳ್ಳಬೇಕಾಗುತ್ತದೆ. ಸಾಧುಗಳ ಒಂದು ರಕ್ಷಣೆ ಮತ್ತು ದುಷ್ಟರ ಒಂದು ದಮನವನ್ನು ಪರಮಾತ್ಮನೇ ಮಾಡ್ತಾನೆ. ಯಾರು ಕೇಳೋರು, ನಮಗೆ ಪೊಲೀಸವ್ರು ಸರಿ ಇಲ್ಲ, ವಕೀಲರು ಸರಿ ಇಲ್ಲ, ಕೋರ್ಟು ಸರಿ ಇಲ್ಲ, ನ್ಯಾಯ ಇನ್ನೆಲ್ಲಿದೆ, ನ್ಯಾಯ ಎಲ್ಲಿದೆ, ಎಲ್ಲೂ ಇಲ್ಲ, ಎಲ್ಲ ಧರ್ಮ ತಾಂಡವಾಡ್ತಾ ಇದೆ ಅಂತ ಅಂದರೆ ತಿಳಿದುಕೊಳ್ಳಿ, ಯಾವುದೋ ರೂಪದಲ್ಲಿ ಧರ್ಮವನ್ನು ಪರಮಾತ್ಮನು ಎತ್ತಿ ಹಿಡಿಯುತ್ತಾನೆ. ಭೂಮಿಯು ಮುಳುಗೋಗುವಂತಹ ಸಂದರ್ಭದಲ್ಲಿ ಆತನು ಹಂದಿಯ ರೂಪದಲ್ಲಿ ಬಂದು ಹೇಗೆ ಆ ಭೂತಾಯಿಯನ್ನು ಎತ್ತಿ ಹಿಡಿದನೋ, ಹಾಗೆಯೇ ಈ ಭೂಮಿಯ ಮೇಲೆ ಧರ್ಮವು ನಶಿಸಿ ಅಧರ್ಮವು ತಾಂಡವವಾಡುವಂತಹ ಸಂದರ್ಭದಲ್ಲಿ ಪರಮಾತ್ಮನು ಅವತಾರಗಳನ್ನು ಎತ್ತಿ ಬಂದು ಯಾವುದೇ ರೂಪದಲ್ಲಾದರೂ ಆಗಿರಬಹುದು, ಆ ಒಂದು ಬ್ಯಾಲೆನ್ಸ್ಡ್ ಆಗುತ್ತೆ ಎಂಬುದನ್ನು ನಾವು ಇಲ್ಲಿ ತಿಳಿದುಕೊಳ್ಳಬೇಕಾಗುತ್ತದೆ. ನೋಡಿ, ಪರಮಾತ್ಮನಂದರೆ ವಿಚಿತ್ರ ರೂಪದಲ್ಲಿ ಬರಬೇಕು, ವಿಚಿತ್ರ ಶಕ್ತಿಗಳನ್ನು ಹೊಂದಿರಬೇಕು ಅಂತಾನೆ ಅಲ್ಲ. ನಾವು ಈಗ ಕಳ್ಳರನ್ನು ಪೊಲೀಸರು ಹೇಗೆ ಕಂಟ್ರೋಲ್ ಮಾಡ್ತಾರೋ, ವಿರೋಧ ಪಕ್ಷದವರನ್ನು ಇನ್ನುಳಿದ ಪಕ್ಷದವರನ್ನು ಪ್ರತಿಪಕ್ಷದವರು ಹೇಗೆ ಕಂಟ್ರೋಲ್ ಮಾಡ್ತಾರೋ, ವಿರೋಧ ಮತ್ತು ಎದುರು ದೇಶದವರನ್ನು ಹೇಗೆ ವಿರೋಧಿ ದೇಶದವರನ್ನು, ಬೇರೆ ದೇಶದವರನ್ನು ಈ ದೇಶಕ್ಕೆ ನುಸುಳದಂತೆ ಹೇಗೆ ಸೈನಿಕರು ರಕ್ಷಿಸುತ್ತಾರೋ, ಇವರೆಲ್ಲರೂ ಕೂಡ ಒಂದು ರಕ್ಷಣೆಯ ಜವಾಬ್ದಾರಿಯನ್ನು ಮಾಡ್ತಾ ಇರೋರು. ಆ ಎಲ್ಲರ ಆಂತರ್ಯದಲ್ಲಿರುವುದು ಪರಮಾತ್ಮನೇ ಆಗಿದ್ದಾನೆ. ಆದ್ದರಿಂದ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ನೋಡಿದರೂ ಕೂಡ ಈ ಒಂದು ಪ್ರಕೃತಿಯ ವೈಪರೀತ್ಯತೆಗಳು, ಬ್ಯಾಲೆನ್ಸ್ಡ್ಗಳು ಈ ಒಂದು ಶ್ಲೋಕಕ್ಕೆ ಆಧಾರವಾಗಿ ನಡೀತಾ ಇದೆ. ಆಲ್ರೆಡಿ ಇಟ್ ಈಸ್ ಎಕ್ಸಿಸ್ಟೆಡ್, ನಡೀತಾ ಇದೆ. ಇಲ್ಲ ಅಂದರೆ ಬರೀ ಕಳ್ಳಕಾಕರೆ ಸೇರ್ಕೊಂಡ್ಬಿಡೋರು, ಬರೀ ಅಧರ್ಮ ಮಾಡೋರೇ ಇರ್ತಾಯಿದ್ರು ಅಲ್ಲವೇ? ಸೊ ಹಣಕ್ಕಾಗಿ ₹1 ಹಣಕ್ಕಾಗಿ ಸಾಯಿಸುವವರನ್ನು ನೋಡಿದ್ದೇವೆ. ಕೋಟ್ಯಾಂತರ ರೂಪಾಯಿಗಳಿದ್ದರೂ ಯಾವುದು ಬೇಡ ಅಂತ ಬಿಟ್ಟು ಹಿಮಾಲಯದಲ್ಲಿ ತಪಸ್ಸು ಮಾಡುವವರನ್ನು ನಾವು ನೋಡ್ತಾ ಇದ್ದೇವೆ ಅಲ್ಲವೇ? ಹಾಗೆ ಈ ಒಂದು ಜಗತ್ತಿನಲ್ಲಿ ಎಲ್ಲವೂ ಕೂಡ ಈಗಾಗಲೇ ಇದೆ, ಅವತಾರಗಳು ಇದ್ದಾವೆ, ಎಲ್ಲವೂ ನಡೀತಾ ಇದೆ, ಪ್ರಕೃತಿ ಬ್ಯಾಲೆನ್ಸ್ಡ್ ಆಗಿ ಹೋಗ್ತಾ ಇದೆ. ಯಾವಾಗ ಅದು ಮಿತಿ ಮೀರುತ್ತೋ ಆಗ ವಿಶೇಷ ರೂಪದಲ್ಲಿ ವಿಶೇಷ ರೀತಿಯಲ್ಲಿ ಪ್ರಕಟರಾಗಿ ಆ ಸಂದರ್ಭಕ್ಕೆ ತಕ್ಕ ಹಾಗೆ ಎಲ್ಲವನ್ನು ನೋಡಿಕೊಂಡು ಈ ಅಡ್ಮಿನಿಸ್ಟ್ರೇಷನ್ನ ಮಾಡಿ, ಆಡಳಿತವನ್ನು ಮಾಡಿ, ಅಧರ್ಮವನ್ನು ತುಳಿದು ಧರ್ಮವನ್ನು ಎತ್ತಿ ಹಿಡಿದು ಶಾಂತಿಯನ್ನು ಸ್ಥಾಪಿಸುವಂತಹ ಕ್ರಿಯೆಯನ್ನು ನಾನೇ ಮಾಡುತ್ತೇನೆ ಎಂಬುವಂತಹ ವಾಕ್ಯವನ್ನು ಈ ಶ್ಲೋಕದಲ್ಲಿ ನಾವು ನೋಡಬಹುದಾಗಿದೆ. ಆದ್ದರಿಂದ ಯಾರಾದರೂ ನನಗೆ ಯಾರೂ ಇಲ್ಲ, ನಾನು ಅನಾಥ ಅಂತ ಹೇಳಿದರೆ ಖಂಡಿತ ಅದನ್ನು ಇವತ್ತಿಗೆ ಆ ಒಂದು ಮಾತನ್ನು ಆಡಲಿಕ್ಕೆ ಹೋಗಬೇಡಿ, ಬಿಟ್ಟುಬಿಡಿ ಅದನ್ನು. ಯಾಕೆ ಅಂತ ಹೇಳಿದರೆ ಎಲ್ಲರನ್ನೂ ಕಾಯುವಂತಹ ಸ್ವಾಮಿ ನಮ್ಮ ಜೊತೆಗೆ ಇರ್ತಾನೆ. ಯಾವಾಗಲೂ ತಿಳ್ಕೊಳ್ಳಿ, ಐ ಆಮ್ ನಾಟ್ ಅಲೋನ್, ಗಾಡ್ ಈಸ್ ವಿತ್ ಮೀ ಅಂತ ತಿಳ್ಕೊಳ್ಳಿ. ಸೊ ನಾನು ಒಂಟಿಯಾಗಿಲ್ಲ, ನನ್ನ ಜೊತೆ ಪರಮಾತ್ಮನಿದ್ದಾನೆ, ಅಂತರ್ಯಾಮಿಯಾಗಿದ್ದಾನೆ ಅನ್ನೋದನ್ನು ತಿಳ್ಕೊಳ್ಳಿ, ಫೀಲ್ ಮಾಡ್ತಾ ಹೋಗಿ.
ನೀವು ಯಾವಾಗ ಆ ಒಂದು ಸಕಾರಾತ್ಮಕ ಭಾವನೆಯನ್ನು ಫೀಲ್ ಮಾಡ್ತಾ ಹೋಗ್ತೀರೋ ಹಾಗೆ ಅದೇ ರೀತಿಯಲ್ಲಿ ಮ್ಯಾನಿಫೆಸ್ಟ್ ಆಗ್ತಾ ಹೋಗುತ್ತೆ, ಸೃಷ್ಟಿ ಆಗ್ತಾ ಹೋಗುತ್ತೆ. ಇದು ಸತ್ಯಸ್ಯ ಸತ್ಯ. ನಂಬಿ ಕೆಟ್ಟವರಿಲ್ಲವೋ ಮಹಾದೇವನ ಅಂತ ಹೇಳಿ. ಆದ್ದರಿಂದ ನೀವು ನಂಬಿಕೆಯುಳ್ಳವರಾಗಿ, ಭಗವದ್ಗೀತೆಯ ಶ್ಲೋಕಗಳು ಪರಮಾತ್ಮನಿಂದಲೇ ಬಂದಂಥದ್ದಾಗಿದೆ, ಪರಮಾತ್ಮನ ಒಂದು ಮುಖವಾಣಿಯಾಗಿದೆ. ಆದ್ದರಿಂದ ಈ ಒಂದು ವಾಕ್ಯಗಳ ಮೇಲೆ ನಂಬಿಕೆಯನ್ನು ಇಡಿ, ಶ್ರದ್ಧೆಯನ್ನು ಇಡಿ, ಮ್ಯಾನಿಫೆಸ್ಟ್ ಮಾಡ್ತಾ ಹೋಗಿ, ಖಂಡಿತ ಎಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಆದ್ದರಿಂದ ನಮ್ಮಲ್ಲಿಯೇ ಕೆಟ್ಟದ್ದು ಒಳ್ಳೆಯದು ಅನ್ನೋದು ಇರುತ್ತೆ. ಯಾವಾಗ ಎರಡೂ ಕೂಡ ಒಂದೇ ಕಡೆ ಇರೋದಿಲ್ಲ. ಸೊ ಒಳ್ಳೆಯದು ಬರ್ತಾ ಇದ್ದಂಗೆ ದೇವನು ಬರ್ತಾ ಇದ್ದಂಗೆ ಸೈತಾನನು ಹೊರಟಿ ಹೋಗ್ತಾನೆ. ಆದ್ದರಿಂದ ಸೊ ನಾವು ರಾಮನನ್ನು ಕರೆದಾಗ ಕಾಮನನ್ನು ಕಳಿಸಿಬಿಡಬೇಕು ಅಲ್ವಾ. ವಹ ರಾಮ್ ಹೇ ಯಹ ಕಾಮ್ ನಹಿ ಹೇ, ವಹ ಕಾಮ್ ಹೇ ಯಹ ರಾಮ್ ನಹಿ ಹೇ. ಎಲ್ಲಿ ರಾಮನ ಇರ್ತಾನೋ ಅಲ್ಲಿ ಕಾಮ ಇರೋದಿಲ್ಲ, ಕಾಮ ಇರೋ ಕಡೆ ರಾಮ ಇರೋದಿಲ್ಲ ಎಂಬುವಂತಹ ಮಾತಿದೆ. ಹಾಗೆ ನಾವು ಈ ಆಂತರ್ಯದಲ್ಲೇ ಯುದ್ಧ ಇರುತ್ತೆ. ಧರ್ಮ ಅಧರ್ಮ, ನ್ಯಾಯ ಅನ್ಯಾಯ ಎಂಬುವಂಥ ಯುದ್ಧಗಳು ನಡೀತಾ ಇರುತ್ತೆ. ಆದ್ದರಿಂದ ಪರಮಾತ್ಮನನ್ನು ನೀವು ಒಳಗೆ ಕರೆದುಕೊಂಡು ಆತನಿಗೆ ಸಿಂಹಾಸನವನ್ನು ಮಾಡಿ, ಆತನಿಗೆ ಅಭಿಷೇಕವನ್ನು ಮಾಡಿ, ಆತನನ್ನು ನಿಮ್ಮ ಹೃದಯದ ಸಾಮ್ರಾಜ್ಯದ ಈಶ್ವರ, ಆತನು ಸದಾ ನನ್ನೊಳಗೆ ಇದ್ದಾನೆ ಎಂಬುವಂತಹ ಭಾವನೆಯನ್ನು ನೀವು ಮಾಡ್ತಾ ಧ್ಯಾನಸಕ್ತರಾಗಿ ಆ ಫೀಲನ್ನು ನೀವು ಮಾಡ್ತಾ ಹೋದರೆ ಖಂಡಿತವಾಗಿಯೂ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ನೆಗೆಟಿವಿಟಿಗಳು ಹೊರಟೋಗುತ್ತೆ, ನಕಾರಾತ್ಮಕ ಎನರ್ಜಿಗಳು ಹೊರಟೋಗುತ್ತೆ. ಎಲ್ಲ ನಿಮ್ಮ ಇಡೀ ಈ ಒಂದು ಸಮಾಜ, ಈ ಸೃಷ್ಟಿಯೇ ಒಂದು ಹೊಸ ರೂಪದಲ್ಲಿ ಕಾಣಲಿಕ್ಕೆ ನಿಮಗೆ ಪ್ರಾರಂಭ ಆಗುತ್ತೆ, ನಿಮಗೆ ಸ್ಟಾರ್ಟ್ ಆಗುತ್ತೆ. ಇಡೀ ಜಗತ್ತು ಸುಂದರವಾಗಿ ನಿಮಗೆ ಕಾಣ್ತಾ ಹೋಗುತ್ತೆ. ಎಲ್ಲಿ ಏನಾದರೂ ಕಾಣಿಸ್ತಾ ಇದ್ರೂ ಕೂಡ ಆಹಾ, ಒಂದು ಸಿನಿಮಾದಲ್ಲಿ ಎಲ್ಲವೂ ಹೇಗೆ ಬೇಕೋ ಇದು ಹಾಗೆ ಅಷ್ಟು ಸುಂದರವಾಗಿ ಸೃಷ್ಟಿಸಲಾಗಿದೆ ಅಂತ ನೋಡುವಂತಹ ಮಟ್ಟ ಜ್ಞಾನ ನಿಮಗೆ ಬರ್ತಾ ಹೋಗುತ್ತೆ ಎಂಬ ಮಾತನ್ನು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅದರಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ ಒಳ್ಳೆಯ ವಿಷಯಗಳನ್ನು, ಹಾಗೂ ಮರೆಯದ ಹಾಗೆ ಕಾಮೆಂಟ್ ಮಾಡುವುದರ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.